ಈ ವಾಗ್ದತ್വം ಎಪ್ಪ നമ്മുടെ ಕೈയിൽ നിന്ന് പോയെന്ന് മനസ്സിലാക്കാൻ പറ്റും. ಈ ವಾಗ್ದಾನಗಳು ಯಾವಾಗ ನಮ್ಮ ಕೈಯಿಂದ ಬಿಟ್ಟು ಹೋಗ್ತದೆ ಗೊತ್ತುಂಟಾ? നമ്മുടെ മേൽ നിന്ന് ദൈവത്തിന്റെ പ്രസൻസ് പോയി എന്ന് എപ്പോ മനസ്സിലാക്കാൻ പറ്റും അറിയോ? ಅಂದ್ರೆ ನಮ್ಮ ಮೇಲಿಂದ ಒಂದು ದೇವರ ಪ್ರಸನ್ನತೆ ಹೋಗಿದೆ ಅಂತ ಹೇಳಿ ಯಾವಾಗ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಗೊತ್ತುಂಟಾ? മറ്റൊരുത്തനെ വേദനിപ്പിക്കാനുള്ള ടെൻഡൻസി ഉണ്ടാകുമ്പോൾ, ಅಂದ್ರೆ ಬೇರೆಯವರನ್ನು ವೇದನೆ ಪಡಿಸುವಂತ ಒಂದು ಟೆಂಡೆನ್ಸಿ ನಮಗೆ ಬರುವಾಗ, ಆಮೆನ್, കൂടെ നടക്കുന്നവരാവട്ടെ ഒരു മനുഷ്യനെ കുറ്റം പറയരുത്. ಅಂದ್ರೆ ಜೊತೆಯಲ್ಲಿ ನಡೆಯುವವರ ಕುರಿತು ಯಾವ ಕಾರಣಕ್ಕೂ ದೂಷಿಸಬಾರದು. നീ കാരണം ഒരാളുടെ കണ്ണ് നിറയരുത്. ನಿನ್ನ ಮೂಲಕವಾಗಿ ಬೇರೆಯವರ ಕಣ್ಣೀರು ಬೀಳಬಾರದು. നീ കാരണം ഒരാൾ വിഷമിക്കരുത്. ನಿನ್ನ ಕಾರಣದಿಂದ ಬೇರೆಯವರು ನೋವನ್ನು ಅನುಭವಿಸಬಾರದು. എന്റെ കർത്താവ് അപ്പച്ചൻ ഭൂമിയിൽ ജീവിച്ചിരുന്നപ്പോൾ എന്റെ അപ്പൻ കാരണം ആരും വിഷമിച്ചിട്ടില്ല. ಅಂದ್ರೆ ನನ್ನ ಕರ್ತನ ಈ ಲೋಕದಲ್ಲಿ ಜೀವಿಸಿದಾಗ ನನ್ನ ಕರ್ತನ ಮುಖಾಂತರವಾಗಿ ಯಾರು ಸಹ ನೋವನ್ನು ಅನುಭವಿಸಲಿಲ್ಲ. വീണവനെ പൊക്കി, ಪುನಃ ಬಿದ್ದಾಗ ಎತ್ತಿದರು, തളർന്നവനെ താങ്ങി, ಬಳಲಿದವರನ್ನು ಆತನು ಪೋಷಿಸಿದನು, ಅದರ ಜೊತೆಯಲ್ಲೇ ನಡೆಸಿದನು. ഈ അപ്പനെ ഫോളോ ചെയ്യുന്ന ഒരു ജനറേഷനെ പരിശുദ്ധാത്മാവ് ഈ സീസണിൽ എഴുന്നേൽപ്പിക്കും. ಈ ಒಂದು ತಂದೆಯನ್ನು ಅವಲಂಬಿಸುವಂತ ಸಂತತಿಯನ್ನು ನನ್ನ ದೇವರು ಈ ದಿನಗಳಲ್ಲಿ ಎಬ್ಬಿಸುವನಾಗಿರುತ್ತಾನೆ. ಆಮೆನ್, ಆಮೆನ್. Don't judge anybody. ಆದ್ದರಿಂದಲೇ ಯಾರನ್ನು ಸಹ ನಾವು ದೂಷಿಸಬಾರದು. പത്രോസ് തള്ളി പറയുന്ന അറിയാച്ചാ? ಅಂದ್ರೆ ಪೇತ್ರನು ದೂಷಿಸುವವನು ಅಂತೇಳಿ ಗೊತ್ತಿತ್ತು, ಆತನಿಗೆ ಚೆನ್ನಾಗಿ ಗೊತ್ತಿತ್ತು. പക്ഷെ ഒരിക്കൽ പോലും പത്രോസിനെ ഇട്ടു കൊടുത്തില്ല. ಅಂದ್ರೆ ಯಾವ ಕಾರಣಕ್ಕೂ ಪೇತ್ರನನ್ನು ಅಲ್ಲಿ ತೋರಿಸಿಕೊಡಲಿಲ್ಲ. ലെവനെ സൂക്ഷിച്ചോടാന്ന് പറഞ്ഞിട്ടില്ല. ಅಯ್ಯೋ ಯೋಹಾನನೇ ಇದನ್ನು ಇವನನ್ನು ಗಮನಿಸು ಅಂತ ಹೇಳಲಿಲ್ಲ. ಶಿಷ್ಯന്മാര് മാറി മാറി ചോദിച്ചു ആരാണ്. ಶಿಷ್ಯರು ಆಗಾಗ ಕೇಳುತ್ತಲೇ ಇದ್ರು ಯಾರದು ಅಂತ ಹೇಳಿ. ഒരു പ്രാവശ്യം പോലും യൂദനെ കാണിച്ചു കൊടുത്തിട്ടില്ല. ಈ ಯಾವ ಕಾರಣಕ್ಕೂ ಸಹ ಯೂದನನ್ನು ಅವರು ತೋರಿಸಿಕೊಡಲಿಲ್ಲ. കാണിച്ചു കൊടുക്കുന്നവൻ ആരും ഞങ്ങളോട് പറഞ്ഞതാന്ന് പറഞ്ഞിട്ട് പോലും യൂദനെ കാണിച്ചു. ദിസ് ഈസ് ദ ഫാദർ ഹാർട്ട്. ಅಂದ್ರೆ ಎಷ್ಟೇ ಇವನು ತೋರಿಸಿಕೊಡ್ತಾನೆ ಅಂತ ಹೇಳಿ ಗೊತ್ತಿದ್ರು ಸಹ ಎಷ್ಟೇ ಕೇಳಿದ್ರು ಸಹ ಯೂದನ ಕುರಿತು ಅಲ್ಲಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ಆ ಅಪ್ಪನ ಸ್ನೇಹത്തിലേക്ക് ಇನ್ನು ಜನತೆ ದೈವ ಆ ಅಪ್ಪನ ಪ್ರೀತಿಗೆ ಕರೆದುಕೊಂಡು ಬರಬೇಕು. ಅದೇ ಆಗಿದ್ದಾರೆ ನಿಜವಾದ ತಂದೆ. ಅಂದ್ರೆ ಈ ದಿನಗಳಲ್ಲಿ ದೇವರು ನಿಜವಾದ ತಂದೆಯನ್ನು ನೇಮಿಸುತ್ತಾರೆ. ಅಯ್ಯೋ ಬೇಡವಾದ ಸುಳ್ಳಾದ ತಂದೆಯನ್ನು ചവിട്ടുന്ന നശിപ്പിക്കുന്ന അവരെ നശിപ്പിക്കാൻ മാത്രം വാതുറക്കുന്ന സകലതും മാറിപ്പോകട്ടെ. ಅಂದ್ರೆ ಈ ಮುಂದಿನ ಸಂತತಿಯನ್ನು ಹೇಗಾದ್ರೂ ನಷ್ಟಪಡಿಸಬೇಕು ಅಂತ ಹೇಳುವಂತ ಅಂತ ತಂದೆಯನ್ನು ತೆಗೆದುಹಾಕಿ ನಿಜವಾದಂತ ತಂದೆಯರನ್ನು ದೇವರು ನಿಲ್ಲಿಸುವನಾಗಿರ್ತಾನೆ.